ಬಾಣಂತನ ಅಂತ ಹೇಳಿದಾಗ ಅಥವಾ ಡೆಲಿವರಿ ಆದಮೇಲೆ ಸಿಚುವೇಶನ್ ಅಂತ ಹೇಳಿದಾಗ ಅದು ಒಂಥರ ಲೈಕ್ ಎಮೋಷ್ನಲ್ ಟರ್ಮಾಯಿಲ್ ತರಹ ಹೇಳ್ಬೋದು. ಒಂದು ರೋಲರ್ ಕೋಸ್ಟರ್ ರೈಡ್ ತರಹ ಆಗೋಗುತ್ತೆ ಒಂದು ಆ ಹೆಣ್ಣಿಗೆ. ಯಾಕೆ ಅಂತ ಹೇಳಿದ್ರೆ ಗರ್ಭಿಣಿಯಲ್ಲಿ ಟೈಮ್ ಸಿಗುತ್ತೆ, 9 months ಬೇಕು ಮಗು ಬೆಳವಣಿಗೆ ಆಗೋದಕ್ಕೆ. ಅದಾದಮೇಲೆ ಡೆಲಿವರಿವರೆಗೂ ಒಂದು ರೀತಿಲಿ ಓಕೆ ಪ್ರಿಪ್ರೇಷನ್ ಫೇಸ್ ನಡೀತಾ ಇರುತ್ತೆ, ವೇಟಿಂಗ್ ಫೇಸ್ ಆಗ್ತಾ ಇರುತ್ತೆ. ಓಕೆ ಈಗ ಡೆಲಿವರಿ ಆಗ್ಬೋದು, ಈಗ ಮಗು ಬರ್ಬೋದು, ಹೀಗೆ. ಬಟ್ ಮಗು ಬಂದಮೇಲೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಾಯಿದಾಗುತ್ತೆ. ಫೀಡಿಂಗೂ ಮಾಡಬೇಕು, ಮತ್ತು ಮಗುನ ಸಮಾಧಾನವೂ ಮಾಡಬೇಕು, ಮತ್ತು ಅವಳು ಆರೈಕೆನೂ ಮಾಡ್ಕೋಬೇಕು, ಅವಳು ಡಯೆಟ್ ಕೂಡ ಫಾಲೋ ಮಾಡಬೇಕು. ಈ ರೀತಿಲಿ ಕೆಲವು ಸಲ ಸ್ಲೀಪ್ಲೆಸ್ ನೈಟ್ಸ್, ಹೌದು, ನಿದ್ರೆ ಇರೋಲ್ಲ. ಸೊ ಈ ರೀತಿಲಿ ಅಂಥ ಟೈಮ್ನಲ್ಲಿ ಪಾರ್ಟ್ನರ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟು ಸಪೋರ್ಟ್ ಹರ್ ಬೋತ್ ಮೆಂಟಲಿ ಆ್ಯಸ್ ವೆಲ್ ಆಸ್ ಫಿಸಿಕಲಿ. ಸೊ ಮೇ ಬಿ ಹೆಲ್ಪಿಂಗ್ ಹರ್, ಸಡನ್ನಾಗಿ ಬೇಬಿ ಅಳ್ತಾ ಇದ್ದಾಗ ಎತ್ಕೊಡೋವಂಥದ್ದು, ಆಯಿತಾ, ಸೊ ದಟ್ ಶೀಲ್ ಗೆಟ್ ಸಮ್ ಟೈಮ್ ಟು ರಿಲ್ಯಾಕ್ಸ್, ಹರ್ ಬೋನ್ಸ್ ಆ್ಯಂಡ್ ಹರ್ ಬ್ಯಾಕ್ ಟು ಬಿ ಸಪೋರ್ಟೆಡ್, ಈ ತರಹ ಎಲ್ಲನೂ ಹೆಲ್ಪ್ ಮಾಡ್ಬೋದು. ಆ ಫೀಡಿಂಗ್ ಟೈಮ್ನಲ್ಲೂ ಅಷ್ಟೇ ಬಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ದ ಬೇಬಿ ಬಾಂಡ್ಸ್ ನಾಟ್ ಓನ್ಲಿ ಟು ದ ಮದರ್ ಬಟ್ ಆಲ್ಸೋ ಟು ದ ಫಾದರ್. ಸೊ ಆ ಟೈಮ್ನಲ್ಲಿ ಒಟ್ಟಿಗೆ ಇರೋದು ಎಲ್ಲನೂ ತುಂಬ ಹೆಲ್ಪ್ ಆಗುತ್ತೆ.